ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಕೆ, ನಿಮ್ಮ ಸಕ್ಸಸ್ ಮೈಂಡ್ಸೆಟ್ ಕೋಚ್. ಸಕ್ಸಸ್ ಟಾಕ್ಸ್ ವಿತ್ ಜಿಕೆಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ಸರಳವಾದಂತ ಪ್ರಶ್ನೆ ಕೇಳ್ತೇನೆ. ಇವತ್ತು ನೀವು ನಿಮ್ಮನ್ನ ಯಾರೊಟ್ಟಿಗೆ ಹೋಲಿಕೆ ಮಾಡ್ಕೊಂಡಿದ್ದೀರಿ? ಒಬ್ಬ ಸ್ನೇಹಿತನೊಟ್ಟಿಗ, ಒಬ್ಬ ಸಹೋದ್ಯೋಗಿ ಒಟ್ಟಿಗ, ಒಬ್ಬ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರುವಂತಹ ವ್ಯಕ್ತಿಯ ಒಟ್ಟಿಗ, ಅಥವಾ ಯಾವ್ದಾದ್ರೂ ಸಾಧನೆ ಒಟ್ಟಿಗ, ಅಥವಾ ನಿಮ್ಮದೇ ಆದ ನಿಮ್ಮ ವರ್ಷನೊಟ್ಟಿಗ ಯಾರೊಟ್ಟಿಗೆ ಹೋಲಿಕೆ ಮಾಡ್ಕೊಂಡಿದ್ದೆ ಅಥವಾ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದೆ? ತಿಳ್ಕೊಳ್ಳಿ ಸ್ನೇಹಿತರೆ, ನಾವು ಕಂಪ್ಯಾರಿಸನ್ ಮಾಡುವಾಗ ಗೊತ್ತಿಲ್ಲದೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಮತ್ತೆ ಆ ಕಂಪ್ಯಾರಿಸನ್ ಅಥವಾ ಹೋಲಿಕೆ ನಮ್ಮ ಶಕ್ತಿನ, ನಮ್ಮ ಗಮನವನ್ನ, ನಮ್ಮ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ನ ಸೈಲೆಂಟ್ ಆಗಿ ಬೀರ್ಕೊಳ್ತಾ ಇರೋದು. ಯಾಕಂದ್ರೆ ಹೋಲಿಕೆ ಅಥವಾ ಕಂಪ್ಯಾರಿಸನ್ ಅನ್ನೋದು ಒಂದು ಮನಸ್ಸಿನ ಜಾಲ. ಅದರೊಳಗೆ ಒಂದ್ಸರಿ ಸಿಕ್ಕಾಕೊಂಡ್ರೆ ಅದು ನಮ್ಮದೇ ಬೆಳವಣಿಗೆಯನ್ನ ಕಳೆದುಕೊಳ್ಳೋ ತರ ಮಾಡಿಬಿಡುತ್ತೆ. ಸೊ ಇವತ್ತಿನ ಎಪಿಸೋಡ್ ಹೋಲಿಕೆ ಅಥವಾ ಕಂಪ್ಯಾರಿಸನ್ ಯಾಕಾಗುತ್ತೆ, ಮೆದುಳು ಅದನ್ನ ಯಾಕೆ ಇಷ್ಟಪಡುತ್ತೆ, ಮತ್ತೆ ಹೋಲಿಕೆಯಿಂದ ಹೊರಗಡೆ ಬರೋದಕ್ಕೆ ರಿಸರ್ಚ್ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು. ಸೊ ಇದನ್ನ ಆಳವಾಗಿ ನೋಡೋಣ. ಮೊಟ್ಟ ಮೊದಲಿಗೆ ಹೋಲಿಕೆ ನಮ್ಮ ಮೆದುಳಿಗೆ ಯಾಕೆ ಸಹಜ ಅನ್ಸುತ್ತೆ ಅನ್ನೋದು ತಿಳ್ಕೊಳ್ಳೋಣ. ನಮ್ಮ ಮೆದುಳು ಒಂದು ಸಾಮಾಜಿಕ ಸಾಧನ ಅಥವಾ ಸೋಷಿಯಲ್ ಬ್ರೈನ್. ವರ್ಷಾಂತರಗಳಿಂದ ನಾವು ಸೊಸೈಟಿನಲ್ಲಿ ಬದುಕಿರೋ ಅಂಥವ್ರು ಅಥವಾ ಗುಂಪಿನಲ್ಲಿ ಬದುಕಿರೋ ಅಂಥವ್ರು ಅಲ್ವಾ? ಮೆದುಳು ಯಾವಾಗ್ಲೂ ಸರ್ವೈವಲ್ ಮೋಡಲ್ ಇರುತ್ತೆ. ಮತ್ತೆ ಆ ಸರ್ವೈವಲ್ ವೈರಿಂಗ್ ಏನ್ ಹೇಳುತ್ತೆ ಗೊತ್ತಾ? ನೀನು ಗುಂಪಿಗಿಂತ ಕೆಳಗಡೆ ಇದ್ರೆ ಅಪಾಯ, ಡೇಂಜರ್. ನೀನು ಗುಂಪಿಗಿಂತ ಮೇಲೆ ಇದ್ರೆ ಸುರಕ್ಷತೆ, ಸೇಫ್ಟಿ ಅಂತ ಹೇಳುತ್ತೆ. ಅವತ್ತಿಂದ ಕಂಪ್ಯಾರಿಸನ್ ಅನ್ನೋದು ಒಂದು ಸರ್ವೈವಲ್ ಮೆಕ್ಯಾನಿಸಮ್ ಆಗ್ಬಿಡುತ್ತೆ, ಬದುಕಕ್ಕೆ ಬೇಕಾಗಿರುವಂತಹ ಒಂದು ಅಂಶ ಆಗ್ಬಿಡುತ್ತೆ. ಇವತ್ತು ಅದೇ ಮೆಕ್ಯಾನಿಸಮ್ ಸೋಷಿಯಲ್ ಮೀಡಿಯಾ ರೂಪದಲ್ಲಿ ಮುಂದುವರಿತಾ ಇದೆ ಅಲ್ವಾ? ಇನ್ಸ್ಟಾಗ್ರಾಮ್ಗೆ ಹೋಗ್ತೀರಾ, ನಮ್ಮ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅವರೆಲ್ಲಿ ಹೋಗಿದ್ದಾರೆ, ಅವ್ರ ಕೆರಿಯರ್ ಹೇಗಿದೆ, ಅವ್ರ ಮನೆ, ಕಾರು, ಲೈಫ್ ಸ್ಟೈಲು ಯಾವ ತರ ಇದೆ, ಅವ್ರ ಲಕ್ಸುರಿ ಲೈಫ್ ಏನು, ಅವ್ರು ನನಗಿಂತ ವೇಗವಾಗಿ ಮುಂದೆ ಜೀವನದಲ್ಲಿ ಹೋಗ್ತಾ ಇದಾರ, ನಾನೇ ಇಲ್ಲೇ ಇದ್ದೀನಿ. ಈ ತರ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ, ನಮ್ಗೆ ಗೊತ್ತಿರ್ಬೇಕು. ಬಟ್ ಸ್ನೇಹಿತರೆ ತಿಳ್ಕೊಳ್ಳಿ, ಇದು ಹೊಟ್ಟೆ ಕಿಚ್ಚಲ್ಲ, ಜಲಸಿ ಅಲ್ಲ, ಅಥವಾ ಇನ್ಸೆಕ್ಯೂರಿಟಿನೂ ಅಲ್ಲ. ಇದು ನ್ಯೂರೋ ಸೈನ್ಸ್, ನರವಿಜ್ಞಾನ. ಎಸ್, ಮೆದುಳು ತನ್ನ ಸ್ಥಾನವನ್ನ ಹತ್ಕೊಳ್ಳೋದಕ್ಕೆ, ಅಳತೆ ಮಾಡೋದಕ್ಕೆ ಯಾವಾಗ್ಲೂ ಹೋಲಿಕೆ ಮಾಡ್ತಾ ಇರುತ್ತೆ. ಅಂದ್ರೆ ಯಾವಾಗ್ಲೂ ಹೈಲೈಟ್ ನೋಡ್ಬಿಟ್ಟು ಬೇರೆಯವರ ಜೀವನದ ಹೈಲೈಟ್ ನೋಡಿ ನಾವು ನಮ್ಮ ಸ್ಟ್ರಗಲ್ ನ ಜೊತೆ ಹೋಲಿಕೆ ಮಾಡ್ತೀವಿ. ಅಂದ್ರೆ ನಾರ್ಮಲ್ ಜೀವನದ ಜೊತೆ ಹೋಲಿಕೆ ಮಾಡ್ತೀವಿ. ಅವರ ಬೆಸ್ಟ್ ಮೆಮರೀಸ್ ನ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ನಮ್ಮ ನಾರ್ಮಲ್ ಡೇಸ್ ನ ಕಂಪೇರ್ ಮಾಡ್ತೀವಿ. ಸೊ ಇಲ್ಲಿ ತಪ್ಪು ಪರ್ಸೆಪ್ಷನ್ ಶುರು ಆಗ್ಬಿಡುತ್ತೆ, ಅಂದ್ರೆ ತಪ್ಪು ಗ್ರಹಿಕೆಗಳು ಉದ್ಭವ ಆಗ್ಬಿಡುತ್ತೆ. ಅದನ್ನ ಕಂಪ್ಯಾರಿಸನ್ ಟ್ರ್ಯಾಪ್ ಅಂತ ಕರಿತೀವಿ. ಏನಂದ್ರೆ ಹೋಲಿಕೆಯ ಪರಿಣಾಮ ಆಕ್ಚುಲಿ ಇಮ್ಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಅದು ಸ್ಲೋ ಆಗಿ ನಿಮ್ಮ ಆಂತರಿಕ ಪ್ರಪಂಚ ಅಥವಾ ಇನ್ನರ್ ವರ್ಲ್ಡ್ ನ ಬದಲಾಯಿಸ್ಬಿಡುತ್ತೆ. ಹೇಗೆ? ಸೆಲ್ಫ್ ಡೌಟ್ ಹೆಚ್ಚಾಗುತ್ತೆ, ನನ್ನ ಮಾತು ಯಾರು ವ್ಯಾಲ್ಯೂ ಕೊಡಲ್ಲ, ಅಥವಾ ನನಗೆ ಬೆಲೆ ಇಲ್ಲ, ನನಗೆ ಅವ್ರು ಹೋಲಿಕೆ ಮಾಡಿದಾಗ ಅವ್ರು ಮೇಲಿದ್ದಾರೆ, ಈ ರೀತಿ ಬಂದು ಆಲೋಚನೆಗಳು ನಮಗೆ ಆ ಒಂದು ಉತ್ಸಾಹ ಕಡಿಮೆ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ? ಆಕ್ಷನ್ ತಗೊಳ್ಳೋದಿಲ್ಲ. ನಾವು ಆಕ್ಷನ್ ತಗೊಳ್ಳದೇ ಇರೋದ್ರಿಂದ ರಿಸಲ್ಟ್ ಬರೋದಿಲ್ಲ. ಆಮೇಲೆ ಓವರ್ ಥಿಂಕಿಂಗ್ ಬರುತ್ತೆ, ಹೆಚ್ಚಾಗುತ್ತೆ. ಬೇರೆಯವ್ರ ವೇಗ ನೋಡ್ಬಿಟ್ಟು, ಅವ್ರು ಹೋಗ್ತಾರ ಸ್ಪೀಡ್ ನೋಡ್ಬಿಟ್ಟು ನಮ್ಮ ಪಾತ್ ಏನಿದೆ ಅದರಲ್ಲಿ ಇರುವಂತಹ ತಪ್ಪುಗಳೇ ನಮಗೆ ಕಾಣಿಸಕ್ಕೆ ಶುರು ಆಗುತ್ತೆ. ಮತ್ತೆ ಫೋಕಸ್ ನಿಂದ ನಾವು ಈಚೆ ಹೋಗ್ಬಿಡ್ತೀವಿ. ನೀವೇನು ಬಯಸ್ತಾ ಇರ್ತೀರೋ ಅದನ್ನ ನೋಡೋದ್ ಬಿಟ್ಟು ಬೇರೆಯವ್ರ ಲೈಫು ಏನು ಅಂತ ನೋಡಕ್ ಶುರು ಮಾಡ್ಬಿಡ್ತೀರ. ಮತ್ತೆ ಗ್ರಾಟಿಟ್ಯೂಡ್ ಕಡಿಮೆ ಆಗುತ್ತೆ, ಕೃತಜ್ಞತಾ ಮನೋಭಾವ, ಧನ್ಯತಾ ಮನೋಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನನಗೇನ್ ಸಿಕ್ಕಿದೆ ಅನ್ನೋದನ್ನ ನೋಡೋದು ಬಿಟ್ಬಿಡ್ತೀವಿ, ಬೇರೆಯವ್ರಿಗೆ ಏನ್ ಸಿಕ್ಕಿದೆ ನೋಡ್ತಾ ಇರ್ತೀವಿ. ಅದಕ್ಕೆ ಕೃತಜ್ಞತೆಯನ್ನ ಅರ್ಪಿಸೋದಿಲ್ಲ. ಕೊನೆಯದು ಐಡೆಂಟಿಟಿ ವೀಕ್ ಆಗಿಬಿಡುತ್ತೆ, ನಿಮ್ಮ ಗುರುತು ದೌರ್ಬಲ್ಯಗೊಳ್ಳುತ್ತೆ. ನಿಮ್ಮ ಜರ್ನಿ ಆಕ್ಚುಲಿ ಯೂನಿಕ್, ವೈಶಿಷ್ಟ್ಯವಾಗಿರುತ್ತೆ. ಆದ್ರೆ ನೀವೇನ್ ಮಾಡ್ತಾ ಇದೀರಾ? ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿದ್ದೀರಾ, ಅವ್ರ ಜರ್ನಿ ಬೇರೆ ಆಗಿರುತ್ತೆ. ಕಂಪ್ಯಾರಿಸನ್ ಆಕ್ಚುಲಿ ಹೇಳೋದು ಇಸ್ ದ ಸೈಲೆಂಟ್ ಕಿಲ್ಲರ್ ಆಫ್ ಪ್ರೋಗ್ರೆಸ್, ಅದಕ್ಕೆ ಹೇಳ್ತಾರೆ ಅಲ್ವಾ? ಸೊ ಒಂದು ಸ್ಟೋರಿ ತಿಳ್ಕೊಬೇಕಂದ್ರೆ, ಒಬ್ಬ IT ಪ್ರೊಫೆಷನಲ್, ಅವನಿಗೆ ಸ್ಟಡಿ ಪ್ರೋಗ್ರೆಸ್ ಇರುತ್ತೆ, ಚೆನ್ನಾಗಿ ಮೇಲೆ ಹೋಗ್ತಾ ಇರ್ತಾನೆ. ಆದ್ರೆ ಒಂದಿನ ಒಬ್ಬ ಸ್ನೇಹಿತ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬರ್ತಾನೆ.
ಹೊಸ ಕೆಲಸ, ಹೊಸ ಸ್ಯಾಲ್ರಿ, ದೊಡ್ಡ ಸ್ಯಾಲ್ರಿ, ಎಲ್ಲ ಅವನ ಅನುಭವ ಎಲ್ಲವನ್ನ ಅವನೊಟ್ಟಿಗೆ ಹಂಚ್ಕೊತಾನೆ. ಅವತ್ತಿಂದ ಏನಾಗುತ್ತೆ, ಇವ್ನಿಗೆ ಅನ್ಸಕ್ ಶುರು ಆಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಗೆ, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ಯಾಕೆ ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀನಿ, ನನಗೆ ಯಾಕೆ ಅವನ ಜೀವನ ನನಗಿಲ್ಲ, ನನ್ನಲ್ಲಿ ಏನ್ ಕಡಿಮೆ ಆಗಿದೆ ಅಂತ ಶುರು ಆಗುತ್ತೆ. ಆ ರಾತ್ರಿ ಅವನಿಗೆ ನಿದ್ದೆ ಬರಲ್ಲ. ಮತ್ತೆ ನೆಕ್ಸ್ಟ್ ಡೇ ಮನೆಯಲ್ಲೆಲ್ಲ ಕಡಿಮೆ ಮಾತು ಮಾಡ್ಬಿಡ್ತಾನೆ. 3ನೇ ದಿನ ಏನ್ ಮಾಡ್ತಾನೆ, ಯಾವ ಕೆಲಸದ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಉತ್ಸಾಹನೇ ಬರೋದಿಲ್ಲ. ಯಾಕಂದ್ರೆ ಹೋಲಿಕೆ ಅಥವಾ ಕಂಪ್ಯಾರಿಸನ್ ಅವನ ಜೀವನ ಬದಲಾಯಿಸ್ತು ಅಂತ ನೀವು ತಿಳ್ಕೊಂಡ್ರೆ ಅಲ್ಲ. ಆಕ್ಚುಲಿ ಕಂಪ್ಯಾರಿಸನ್ ಅಲ್ಲ, ಅವನ ಪರ್ಸೆಪ್ಷನ್, ಗ್ರಹಿಕೆ ಬದಲಾವಣೆ ಆಗಿದೆ, ಅವನ ಜೀವನವನ್ನ ಬದಲಾಯಿಸಿದೆ. ಅವನ ರಿಯಾಲಿಟಿ ಬದಲಾಗಿರ್ಲಿಲ್ಲ, ಅವನ ಯೋಚನೆ ಮಾತ್ರ ಬದಲಾಗಿರುತ್ತೆ. ಸೊ ಈ ಒಂದು ಸಿಂಗಲ್ ಕಂಪ್ಯಾರಿಸನ್ ಇದೆಯಲ್ಲ, ಅದು ಇನ್ನರ್ ಸ್ಟೆಬಿಲಿಟಿನ ಆ ತರ ಶೇಕ್ ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಮತ್ತೆ ನಮ್ಮ ತನನೇ ಕಳ್ಕೊಂಡ್ಬಿಡ್ತೀವಿ. ಅದರಿಂದ ನ್ಯೂರೋ ಸೈನ್ಸ್, ಇದರಿಂದ ಹೊರಗಡೆ ಬರೋದಕ್ಕೆ ನ್ಯೂರೋ ಸೈನ್ಸ್ ಇಂದ ನಮ್ಮ ಬ್ರೈನ್ಗೆ ಬೇಕಾಗಿರೋ ಅಂಶಗಳೇನು, ಕಂಪ್ಯಾರಿಸನ್ ಬ್ರೇಕ್ ಮಾಡಬೇಕು ಅಂದ್ರೆ ಮೊದಲು ಪರ್ಸೆಪ್ಷನ್ ಅಥವಾ ಗ್ರಹಿಕೆನ ರೀಸೆಟ್ ಮಾಡಬೇಕು ಅಥವಾ ಮರು ಹೊಂದಿಸ್ಬೇಕು. ಯಾಕಂದ್ರೆ ಬ್ರೈನ್ ಇದೆಯಲ್ಲ, ಮೆದುಳು ಇದೆಯಲ್ಲ, ಅದಕ್ಕೆ 2 ವಿಷಯಗಳು ಬೇಕಾಗತ್ತೆ. ಒಂದು, ಕ್ಲಿಯರ್ ಆಗಿರೋ ಇಂಟರ್ನಲ್ ಗೋಲ್ಸ್ ಬೇಕಾಗುತ್ತೆ, ಆಂತರಿಕ ಗುರಿಗಳಾಗಿರ್ಬೇಕು, ಸ್ಪಷ್ಟವಾಗಿರುತ್ತೆ. ನನ್ಗೇನ್ ಬೇಕು, ನಾನೇನ್ ಮಾಡಕ್ ಇಷ್ಟಪಡ್ತೀನಿ ಅಂತ ಕೇಳ್ಕೋಬೇಕು. ಬ್ರೈನ್ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬೇರೆಯವರ ಗೋಲ್ ಬಿಟ್ಬಿಟ್ಟು ನಿಮ್ ಗೋಲ್ ಕಡೆ ಫೋಕಸ್ ಮಾಡ್ತೀವಿ. 2ನೇದೇನು, ಎವಿಡೆನ್ಸ್ ಆಫ್ ಸೆಲ್ಫ್ ಪ್ರೋಗ್ರೆಸ್. ನಾನು ಪ್ರೋಗ್ರೆಸ್ ಆಗ್ತಾ ಇದೀನಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಒದಗಿಸ್ಬೇಕು. ಬ್ರೈನ್ ಪ್ರೋಗ್ರೆಸ್ ನ ಮೆಜರ್ ಮಾಡೋಕೆ ತುಂಬಾ ಇಷ್ಟಪಡುತ್ತೆ. ಯಾಕಂದ್ರೆ ಸೆಲ್ಫ್ ಪ್ರೋಗ್ರೆಸ್ ಇಸ್ ಈಕ್ವಲ್ ಟು ಡೋಪಮಿನ್ ಅನ್ನೋ ಹಾರ್ಮೋನ್, ಕಂಪ್ಯಾರಿಸನ್ ಇಸ್ ಈಕ್ವಲ್ ಟು ಕಾರ್ಟಿಸಲ್ ಅನ್ನೋ ಕೆಟ್ಟ ಹಾರ್ಮೋನ್. ಸೊ ಡೋಪಮಿನ್ ಯಾವಾಗ ರೈಸ್ ಆಗುತ್ತೆ, ನಿಮಗೆ ಏನನ್ಸುತ್ತೆ, ನಾನು ಸಮರ್ಥ ಇದ್ದೀನಿ ಅನ್ಸುತ್ತೆ. ಆದ್ರೆ ಕಾರ್ಟಿಸಾಲ್ ರೈಸ್ ಆದ್ರೆ ನಿಮಗೆ ನನ್ನಲ್ಲಿ ಕೊರತೆ ಇದೆ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಈ ಕೆಲವು ಪ್ರಾಯೋಗಿಕ ಸ್ಟೆಪ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಇದನ್ನ ನಿವಾರಣೆ ಮಾಡ್ಬೇಕು. ಮೊಟ್ಟ ಮೊದಲನೇದು ಮೀ ವರ್ಸಸ್ ಬಿ ಜರ್ನಲ್ಗೆ. ಏನಂದ್ರೆ ಪ್ರತಿದಿನ 3 ವಿಚಾರಗಳನ್ನ ನೀವು ಏನ್ ಇಂಪ್ರೂವ್ ಆಗಿದ್ದೀರಾ ಅದನ್ನ ನೀವು ಬರೀಬೇಕು. ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅಲ್ಲ, ನಿಮ್ಮೊಟ್ಟಿಗೆ ಕಂಪೇರ್ ಮಾಡಿ ನಿನ್ನೆದಕ್ಕಿಂತ ಏನ್ ಇಂಪ್ರೂವ್ ಆಗಿದ್ದೀನಿ ಬರೀಬೇಕು. 2ನೇದು ಲಿಮಿಟ್ ಇನ್ಪುಟ್ ಇನ್ಕ್ರೀಸ್ ಕ್ರಿಯೇಷನ್. ಅಂದ್ರೆ ಇನ್ಪುಟ್ ತಗೊಳ್ತಾ ಇರೋ ಸೋಷಿಯಲ್ ಮೀಡಿಯಾ ಕಡೆಯಿಂದ ಸ್ಕ್ರಾಲಿಂಗ್ ಮಾಡೋದನ್ನ ಕಡಿಮೆ ಮಾಡಬೇಕು, ಕ್ರಿಯೇಟ್ ಮಾಡೋದು ಅಥವಾ ಕಲಿಕೆನ ಹೆಚ್ಚು ಮಾಡಬೇಕು. ಓಕೆ, ಯಾವಾಗ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಕಂಪ್ಯಾರಿಸನ್ ರಿಡ್ಯೂಸ್ ಆಗುತ್ತೆ. ಸೊ ಆಮೇಲೆ 3ನೇದು ಸೆಲೆಬ್ರೇಟ್ ಮಾಡಬೇಕು ಮೈಕ್ರೋ ಪ್ರೋಗ್ರೆಸ್ನ. ನಿನ್ನೆಗಿಂತ ಇವತ್ತೇನು ಪ್ರಗತಿ ನೀವು ಕಂಡುಕೊಂಡಿದ್ರಿ ಅದನ್ನ ನಿನ್ನೆಯ ನಿಮ್ಮೊಟ್ಟಿಗೆ ಹೋಲಿಕೆ ಮಾಡಿ ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ 1 ವೀಕ್ ಕಂಪ್ಯಾರಿಸನ್ ನ ಡಿಟ್ಯಾಕ್ಸ್ ಮಾಡಬೇಕು. ಬೇರೆಯವ್ರನ್ನ ಚೆಕ್ ಮಾಡಬಾರ್ದು, ಬೇರೆಯವ್ರ ಕಂಪೇರ್ ಮಾಡಬಾರ್ದು, ಬೇರೆಯವ್ರ ಸಾಧನೆಗಳನ್ನ ಹೋಲಿಸಬಾರ್ದು. ಓನ್ಲಿ ನಿಮ್ಮ ಗ್ರೋತ್ ಏನಾಗಿತ್ತು 1 ವಾರದಲ್ಲಿ ಅದನ್ನ ಕಂಪೇರ್ ಮಾಡಿ ಅದನ್ನ ನೀವು ರಿವೈರ್ ಮಾಡಬೇಕು. ರಿವಾರ್ಡ್ ಸಿಸ್ಟಮ್ ಕೊಡ್ಬೇಕು. ನಾನು ಇದು ಸಾಧನೆ ಮಾಡಿದ್ದೀನಿ ಅಂತ ನಿಮಗೆ ನೀವೇ ರಿವಾರ್ಡ್ ಕೊಟ್ಕೋಬೇಕು. ಓಕೆ, ಸೊ ಗಮನಿಸಿ ಸ್ನೇಹಿತರೆ, ಹೋಲಿಕೆ ಮಾಡೋದು ಅಥವಾ ಕಂಪೇರ್ ಮಾಡೋದು ನಿಮ್ ತಪ್ಪಲ್ಲ, ಅದು ನಿಮ್ಮ ಮೆದುಳಿನ ನ್ಯಾಚುರಲ್ ಪ್ಯಾಟರ್ನ್. ಆದ್ರೆ ನೀವು ಅದಕ್ಕೆ ವಿಕ್ಟಿಮ್ ಆಗ್ಬೇಕಾಗಿಲ್ಲ, ಅದನ್ನ ನೀವು ರೀಸೆಟ್ ಮಾಡಬಹುದು ಅಥವಾ ಮರು ಹೊಂದಿಸಬಹುದು, ಅದನ್ನ ನೀವು ರೀಡೈರೆಕ್ಟ್ ಕೂಡ ಮಾಡಬಹುದು. ಯಾಕಂದ್ರೆ ನಿಮ್ಮ ಜರ್ನಿ ಇದೆಯಲ್ಲ ಅದು ತುಂಬಾ ವೈಶಿಷ್ಟ್ಯತೆಯಿಂದ ಕೂಡಿರುವಂಥದ್ದು, ಬೇರೆಯವ್ರು ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಮತ್ತೆ ನಿಮ್ಮ ಸಮಯ ಅವಕಾಶ ಇದೆಯಲ್ಲ ಅದು ದೈವಿಕವಾಗಿರುವಂಥದ್ದು. ಮತ್ತೆ ನಿಮ್ಮ ಗ್ರೋತ್ ಇದೆಯಲ್ಲ, ಬೆಳವಣಿಗೆ ತುಂಬಾ ವೈಯಕ್ತಿಕ ಪರ್ಸನಲ್ ಆಗಿರುವಂಥದ್ದು. ಸೊ ಕಂಪ್ಯಾರಿಸನ್ ಏನಾಗುತ್ತೆ, ನಿಮ್ಮ ಖುಷಿನ ಕದ್ದು ಕೊಡುತ್ತೆ. ಬಟ್ ಅಲೈನ್ಮೆಂಟ್, ಹೊಂದಾಣಿಕೆ ನಿಮ್ಮ ಶಾಂತಿನ ತಂದು ಕೊಡುತ್ತೆ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಇದು GK, ನಿಮ್ಮ ಸಕ್ಸಸ್ ಮೈಂಡ್ಸೆಟ್ ಕೋಚ್. ನಿಮ್ಮ ಮನಸ್ಸನ್ನು ರಿಸೆಟ್ ಮಾಡುವ ಮೂಲಕ ನಿಮ್ಮ ಬದುಕನ್ನು ರಿಸೆಟ್ ಮಾಡಿಕೊಳ್ಳಿ.